ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಹಲೋ ಹಲೋ, ನಮಸ್ಕಾರ ರೀ. ಸರ್. ನಮಸ್ಕಾರ ರೀ ಸರ್. ನಮಸ್ಕಾರ ಸರ್, ನಾನು ಮಾರುತಿ ಮನೋಹರ್ ಮಾತಾಡೋದು ಸರ್, 24 ನ್ಯೂಸ್ ಇಂದ. ನಮಸ್ಕಾರ ಸರ್, ಆರಾಮದ್ರಿ? ಆರಾಮದಿ ಸರ್, ತಾವ್ರಿ? ಆರಾಮದಿ ಸರ್. ಸರ್, ಹಿಂದಿನ ಸರ್ಕಾರದಲ್ಲಿ ನೀವು ರಾಜ್ಯದ ಕೃಷಿ ಮಂತ್ರಿನೂ ಆಗಿದ್ದೀರಿ. ಅದು ಅಲ್ಲದೆ ನೀವು 7ನೇ ಸ್ಟ್ಯಾಂಡರ್ಡ್ ಇದ್ದಾಗ 7 ವರ್ಷದ ಇದ್ದಾಗಿಂದ ನೀವು ಕೃಷಿ ಬಗ್ಗೆ ಆಂದೋಲನದಾಗ ಆಗ್ಲಿ ಬಂದಿರಿ. ಮತ್ತೆ ಇವತ್ತಿನ ಸ್ಥಿತಿಯಲ್ಲಿ ಸರ್, ನಾವೊಂದು 8-10 ದಿವಸಗಳು ನೋಡ್ತಾ ಇದ್ದೇವೆ, ನಮ್ಮ ಕರ್ನಾಟಕದಲ್ಲಿ ಒಂದು ಟೋಟಲಿ ನಮ್ಮ ರೈತರ ಒಂದು ಉಗ್ರ ರೂಪ ತಾಳ್ತಾ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ ಸರ್? ಈಗ ಸರ್, ತಾವ್ ಕೇಳಿದ್ದು ಸರಿ ಅದಾರಿ. ಬಟ್ ಉಗ್ರ ರೂಪ ಅಂತ ಏನು ತಾಳಾಕತಿಲ್ರಿ ನಾವ. ಆದ್ರ ಜನ ಮಾತ್ರ ಮಾನಸಿಕವಾಗಿ ಹಿಂಗ್ ಗಟ್ಟಿಯಾಗಿ ಬಿಟ್ಟಿದಾರಲ್ರಿ. ಯಾವ ಪಕ್ಷದವ್ರು ನಮಗ್ ನಿಂತಿಲ್ಲ ಇಲ್ಲಿವರೆಗೆ. ಯಾವ ನಮ್ಮ ಪಾರ್ಟಿ ಒಳಗಿದ್ದೇವೆ, ನಮ್ಮ ರೈತರ ಪರವಾಗಿ ಅಥವಾ ನಮ್ಮ ಬೆವರಿಗೆ ತಕ್ಕಂತ ಬೆಲೆಯನ್ನ ಕುಡಿಸ್ತಕ್ಕಂತ ಹಿನ್ನೆಲೆ ಯಾವ ಪಾರ್ಟಿಗಳನ್ನು ಇವತ್ತು ಆಗಿಲ್ಲ ಅಂತಕ್ಕಂಥ ಗೊತ್ತಾಗಿ ಇವತ್ತ ಎಲ್ಲಾ ಪಕ್ಷದ ಜನ JDS, BJP, ರೈತ ಸಂಘಟನೆಗಳು ಇರ್ಬೋದ್ರಿ, ದಳ ಇರ್ಬೋದು, ಮತ್ ಇನ್ನೆಲ್ಲ ಯಾವ್ಯಾರ ಕಾರ್ಮಿಕ ಸಂಘಟನೆಗಳ್ರಿ, ಆಮೇಲೆ ನಮ್ಮ ಇವ್ರು ವಕೀಲ್ ಸಂಘಟನೆದವ್ರಿ, ಪ್ರಜಾ ಸಂಘಟನೆದವ್ರು, ಇವ್ರೆಲ್ಲಾರು ಕೂಡ್ಕೊಂಡ ಇವತ್ತ ಏನ್ ಆಲೋಚನೆ ಮಾಡಿದಾರೆ, ಇವ್ರೆಲ್ಲರೂ ಕೂಡ್ಕೊಂಡ್ ಮಾತಾಡಕತ್ತಾರ. ಹಿಂಗ ಅನ್ನ ಕೊಡ್ತಕ್ಕಂತ ಒಬ್ಬ ರೈತನಿಗೆ ಇವತ್ತು ಹಣ್ಣ ಇಲ್ಲ ಅಂದ್ರೆ ಇವತ್ತು ಜೀವನನ ಇಲ್ಲ, ಈ ಜಗತ್ತನ ಇಲ್ಲ ಇರ್ತಕ್ಕಂಥ ರೈತಗ ಇವತ್ತ ಬೀದಿಗೆ ಇಳ್ತಕ್ಕಂತ ಇವತ್ತು ಹೋರಾಟ ಮಾಡತಾರ ಅಂದ್ರೆ ಎಲ್ಲರೂ ಬೆಂಬಲ ಮಾಡಾಕತ್ತಾರ. ಇದನ್ನ ಅರ್ಥ ಮಾಡ್ಕೋಬೇಕು. ಬಹಳ ದೊಡ್ಡ ಪ್ರಮಾಣದಾಗ ಆಂದೋಲನ ಆಗೋದೈತಿ ಇವತ್ತ. ಇದರ ಕೆಟ್ಟತನ ನಮ್ ಸರ್ಕಾರದ ಮೇಲೆ ಬರ್ತದ ಅಂತಕ್ಕಂಥದ್ದು ಬರ್ತದ್ರಿ ಇವತ್ತು. ಮತ್ತೊಂದು ನಾನು ಕೇಳ್ತಾ ಇದ್ದಾರೆ ಸರ್, ಇದು ಬರೀ ವಕೀಲ ಸಂಘಟನೆ ಅಷ್ಟೇ ಅಲ್ಲ, ಈ ಸಲ ಏನು ಮುಷ್ಕರ ಮಾಡ್ತಾ ಇದ್ದಾರಲ್ಲ, ಏನ್ ಆಂದೋಲನ ನಡೆದಲ್ಲ ನಮ್ಮ ಕರ್ನಾಟಕ ರೈತರ ಮುಷ್ಕರ ಒಳಗ ಮ್ಯಾಕ್ಸಿಮಮ್ ಎಲ್ಲಾ ಸಂಘಟನೆಗಳು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಕಾರಣ ಏನಾಯ್ತಂದ್ರೆ ರೈತರ ಋಣ ಅವ್ರ ಮೇಲೆ ಐತಿ ಇವತ್ತು. ಈ ರಾಜಕಾರಣಿಗಳ ಮೇಲೆ ಇವತ್ತ ನಮ್ಮಂತ ಏನ್ ರಾಜಕಾರಣಿಗಳಿದೇವಿ ಇವತ್ತ ನಮ್ಮ ಮೇಲೂ ರೈತರ ಋಣ ಅದ. ಮತದಾರ ಋಣ ಮಾಡಿದಾರ, ನಿಮ್ಗೆ ಆಶೀರ್ವಾದ ಮಾಡಿದಾರ, ನಮ್ಮ ರಕ್ಷಣೆ ಮಾಡ್ರಿ ಅಂತ ಹೇಳಿ ತಮ್ಮನ್ನೆಲ್ಲರನ್ನು ಕಳಿಸಿದಾರ. ಇವತ್ತ ರಕ್ಷಣೆ ಆಗತ್ತಿಲ್ಲ, ಭಕ್ಷಣೆ ಆಗಾಕತಿ ಅಂತ ಹೇಳಿ ಇವತ್ತ ರೊಚ್ಚಿಗೆದ್ದಾರ ಅಂದ್ರೆ ಎಲ್ಲಾ ಕಟ್ಟಡಗಳನ್ನ ಹಾಳು ಮಾಡ್ತಕ್ಕಂಥದ್ದು, ಬಸ್ ಸುಡ್ತಕ್ಕಂಥದನ್ನು ಎಲ್ಲ ಮಾಡಿಲ್ಲ. ನ್ಯಾಯಯುತದಂತ ಬೆಲೆಗೆ ಇವತ್ತ ಒಂದ್ ಕಡೆ ಕೂತ ಅಗದಿ ಶಾಂತ ರೀತಿಯಿಂದ ಸರ್ಕಾರದ ಗಮನ ಸೆಳ್ತಕ್ಕಂತ ಕೆಲಸ ಮಾಡಿದಾರೆ. ಬಟ್ ಒಟ್ಟಿನಲ್ಲಿ ಸರ್, ಈಗ ನಮ್ಮ ಮ್ಯಾಕ್ಸಿಮಮ್ ಬೆಳಗಾವದಲ್ಲಂತೂ ಬಹಳ ನಮ್ಮ ಪಾಲಿಟಿಕಲ್ಸ್ ರಾಜಕಾರಣಿಗಳು, ಶುಗರ್ ಫ್ಯಾಕ್ಟ್ರಿಗಳು ಅದಾವು. ಕೆಲವೊಂದು ಮಾಲೀಕರು ನಾವು ನೋಡ್ತಾ ಇದ್ದೀವಿ, ಅವ್ರು ಯಾಕೆ ಬರ್ತಾನೆ ಇಲ್ಲ, ಮತ್ತೆ ರೈತರಿಗೊಂದ್ ಸ್ವಲ್ಪ ಸಿಗಲಪ್ಪ ದುಡಿತಿದ್ದಾರ ಅನ್ನೋದು ಭಾವನೆ ಯಾಕೋ ಕಂಡು ಬರ್ತಾ ಇಲ್ಲ. ಹೌದು, ತಾವ್ ಹೇಳೋದು ಬಹಳ ಸತ್ಯ ಅದ ರೀ. ಯಾವ್ದೋ ಪಾರ್ಟಿ ಅವ್ರು ಇರ್ಲಿ, ಯಾರು ಇವತ್ತು ಮುಂದೆ ಹಾಕ್ತಾರಿಲ್ಲ. ಬೇರೆ ಜಿಲ್ಲಾದವ್ರು ಬರತ್ತಾರ. ಮೊನ್ನೆ ಸಚಿವರಾದಂತ ಕಾನೂನು ಸಚಿವರಾದಂತ H.K. ಪಾಟೀಲ್ ಬಂದು ಹೋದ್ರ ಮೊನ್ನೆ. ನಂತರ ಇವತ್ತ ಮೊನ್ನೆ M.B. ಪಾಟೀಲ್ ಸಾಹೇಬ್ರು ಬಂದು ಹೋದ್ರು, ಸಕ್ಕರೆ ಸಚಿವರು ಬಂದು ಹೋದ್ರು. ಇವತ್ತ ಆಗ ಲೇಟ್ ಆಗೈತಿ ಅವ್ರಿಗೆ, 8 ದಿವಸ ಮೇಲೆ ಈಗ ಸರ್ಕಾರಕ್ಕೆ ಗೊತ್ತಾಗೈತಿ, ಬಂದ್ ಹೋಗಿದಾರ ಅವ್ರ. ಬರ್ಲಿ ಇವತ್ತ ತಾವು ಇವತ್ತು ಏನ್ ಕೇಳಾಕತಿಲ್ಲ, ನಮ್ಮ ಜಿಲ್ಲೆಯ ಒಬ್ಬ MLA ಸಹಿತ, ಮಂತ್ರಿಗಳು ಸಹಿತ ಯಾರ್ಯಾರ ಕೈಯಾಗ ಸಕ್ಕರೆ ಕಾರ್ಖಾನೆ ಯಾಕೆ ಬಂದಿಲ್ಲ ಅಂತಂದ್ರ, ಏನ್ ನಮ್ ಕೈಗಳದಾಗ ಸಕ್ಕರೆ ಕಾರ್ಖಾನೆ ಇದೀವಿ, ನಾವ್ ಹೇಳ್ಬೇಕಾಕೈತಿ. ಅಲ್ಲಿ ಬಂದ್ರ ಇಷ್ಟ ರೇಟ್ಪ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬೇಕಾಕೈತಿ. ಅದು ಹೇಳಕ್ ಆಗ್ತಿಲ್ಲ ಅನ್ನೋ ದೃಷ್ಟಿಯಿಂದ ನನಗ್ ಬರಂಗಿಲ್ಲ ಅಂತ ಅನ್ಸಾಕತ್ತದ್ರಿ. ಬಟ್ ಈ ರೀತಿ ಆದ್ರೆ ಮಾತ್ರ ನಾವು ರೈತರಿಗೆ ಹೆಂಗ್ರಿ ಸರ್, ಇದು ಮುಂದಿನ ನಿಲುವೇನು ಸರ್? ಇದೇ ರೀತಿಯಾಗಿ ಆಗಾಕೈತಂದ್ರೆ ಮತ್ತೆ ಮುಂದಿನ ನಿಮ್ಮ ನಿಲುವೇನ್ರಿ? ನಮ್ಮ ನಿಲುವೇನ್ರಿ, ನಮ್ಮ ಚಳವಳಿಗೆ ನಾವು ಬೆನ್ನತ್ತಿದೀವಿ. ಚಳವಳಿ ಇವತ್ತ ಹಾದಿ ತೋರಿಸ್ತದ್ರ. ಏನ್ ನಿಲುವು ಅಂದ್ರ ನಮ್ಮ ನಿಲುವು ಮೇಲೆ ಅಥವಾ ಮುಖಂಡರ ನಿಲುವು ಮೇಲೆ ಇಲ್ಲದ. ಚಳವಳಿ ತನ್ನ ದಾರಿಯನ್ನ ತೋರಿಸ್ತದ. ಇವತ್ತಲ್ಲ, ಕಳೆದ ನಂಜನಸ್ವಾಮಿ ಅವರು, ಬಾಬಾಗೌಡರು, H.S. ರುದ್ರಪ್ಪ ಅವರು, ಅನೇಕ ಪ್ರಮುಖರು ಇವತ್ತ ನಮ್ಮ ಜಿಲ್ಲೆಯೊಳಗೂ ಸಾಕಷ್ಟು ಅನೇಕ ಕಡಪಣ್ಣ ಹುಕ್ಕೇರಿ ಅಂತವ್ರ ಇವರೆಲ್ಲ ಚಳವಳಿ ಮಾಡಿದಾರ. ಮಲ್ಲಪ್ಪ ಹೊಸಮನಿ ಅಂತವ್ರು, ಇವ್ರು ಏನ್ ಚಳವಳಿ ಮಾಡಿದಾರ, ಅವಾಗ ಚಳವಳಿ ಮಾರ್ಗ ಕೊಟ್ಟಂಗ ಇವತ್ತಿನ ತನಕ 40 ವರ್ಷ ನಿರಂತರ ಹೋರಾಟ ನಡೆದ್ರ. ಗ್ರೌಂಡ್ ರೂಟ್ ಇಂದ ಬಂದು ನೀವೊಬ್ಬರು ವ್ಯಕ್ತಿಗಳಾಗಿ ನೀವೀಗ ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಬಟ್ ಇನ್ನು ಇದೇ ರೀತಿ ನಡೀತು, ಇವ್ರು ಯಾರು ಕೆಲವೊಂದು ಅದ ಈಗ ಅವ್ರದ್ದೇನಾಗ ಸಕ್ಕರೆ ಕಾರ್ಖಾನೆಗಳು ಅದಾವ, ನಾವ್ ಅಲ್ಲಿ ಬಂದ್ ಸಿಕ್ಕಾಕೊಂಡ್ರ ರೇಟ್ ಹೇಳ್ಬೇಕಾಗಿತ್ತು ರೈತರು ಮುಂದ್ ಬಂದಾಗ. ಅದಕ್ಕೆ ಅವ್ರ ಬರಾಕತಿಲ್ಲ ಅಂತಕ್ಕಂತ ನನ್ನ ಅಭಿಮತ ಅದಾರ. ಇವತ್ತು ಏನ್ ಇರ್ಲಿ, ಇವತ್ತ ಅವ್ರ ಕಡೆಯಿಂದ ಏನ್ ಮಾಡಿ ಅಂತ ಅಂದ್ರ, ನಿಮ್ದು FRP ಪ್ರಕಾರ ರೇಟ್ ಕೇಳಾಕತ್ತಾರ ಹೊರತಾಗಿ ಈ ರೈತರು ಯಾರೋ ಇವತ್ತ ಅಯೋಗ್ಯ ರೀತಿಯಿಂದ ರೇಟ್ ಕೇಳಾಕತಿಲ್ಲ. ಪಕ್ಕದ ಮಹಾರಾಷ್ಟ್ರದೊಳಗೀಗ ಅವ್ರದ್ದು ರಿಕವರಿ ಜಾಸ್ತಿ ಇರೋದ್ರಿಂದ ಅವ್ರ ರೇಟ್ 3,000 ಬಿದ್ರಿ ಫ್ಯಾಕ್ಟ್ರಿ 3,650 ರೂಪಾಯಿ, ಸಾರಿ 3,614 ರೂಪಾಯಿ ಅನೌನ್ಸ್ ಮಾಡಿದ.
ಹ್ಮ್ ಆಮೇಲೆ ಡಾಲ್ಮಿಯಾ ಸಕ್ಕರೆ ಕಾರ್ಖಾನೆ ಕೊಲ್ಹಾಪುರದವರು ಹೌದು 3,550 ಘೋಷಣೆ ಮಾಡಿದಾರ. ಇನ್ನೇ ಅನೇಕ ಕೆಲವರು 3,500 ಮೇಲೆ 3,500 ಸಮೀಪ ಒಂದಿಷ್ಟು ಕೆಲವು ಮಂದಿ ಅಲ್ಲಿ ಮಹಾರಾಷ್ಟ್ರದಾಗ ಘೋಷಣೆ ಮಾಡಿದಾರ. ಅಲ್ಲಿ ಒಂದಿಷ್ಟು ರಿಕವರಿ ಹೆಚ್ಚೈತಿ, ಒಪ್ತೀವಿ ಇವತ್ತ. ಅದಕ್ಕೆ ನನ್ನ ಒಂದ್ ಏನೈತಂದ್ರ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿರ್ತಕ್ಕಂಥದ್ದನ್ನ ಮಹಾರಾಷ್ಟ್ರ ಮಾದರಿ ಒಳಗೆ ನಿಮ್ಗೆ ಕೊಡಕ್ಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಖಂಡನೀಯ. ನಮ್ಮವ್ರ ಇದ್ರೂ ಸಹಿತ ನಾ ಖಂಡನೆ ಯಾಕೆ ಮಾಡ್ತಾನಂದ್ರ ಆ ವಿಷಯ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಮಹಾರಾಷ್ಟ್ರ ಮಾದರಿ ಒಳಗೆ ನಿಮ್ಗೆ ಹೆಂಗ್ ಕೊಡಾಕ್ ಬರ್ತೈತಿ ಅಂತೇಳಿ ಮಹಾರಾಷ್ಟ್ರ ಮಾದರಿ ಒಳಗೆ ಅಲ್ಲಿ ಹೋರಾಟಗಾರರೆಲ್ಲ ಎಷ್ಟ್ ಕೇಳಾಕತ್ತಾರ್ರಿ? 3,750 ರೂಪಾಯಿ ಕೇಳಾಕತ್ತಾರ ಮಾನ್ಯ ಮುಖ್ಯಮಂತ್ರಿಗಳೇ. ಇಲ್ಲಿ ನಾವ್ ಎಷ್ಟ್ ಕೇಳಾಕತ್ತೀವಿ, ನಮ್ಗ್ ಕಡಿಮೆ ರಿಕವರಿ ಐತೆ ಅನ್ನೋದು ನಮ್ ರೈತ ಹೋರಾಟಗಾರಿಗೆ ಬಹಳ ಅರಿವು ಐತ. ಇವತ್ತ ನಾವೆಲ್ಲ ಇದ್ರೊಳಗೆ ಸಾಕಷ್ಟು ಬರೀ ರೈತ ಸಂಘದವ್ರು ಅಷ್ಟೇ ಇಲ್ಲ, ಇಲ್ಲಿ ದಳದವ್ರು ಅದಾರ, ಕಾಂಗ್ರೆಸ್ ಅವರು ಅದೇ ಇದ್ರೊಳಗ ಬಿಜೆಪಿ ಅವರು ಅದಾರ ಈ ಹೋರಾಟದೊಳಗೆ. ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಅಭ್ಯಾಸ ಅದ, ರೈತ ಸಂಘಟನೆದೊಳಗೆ ಸಾಕಷ್ಟು ಅಭ್ಯಾಸ ಅದ. ಇವತ್ತು ಬಾಗಲಕೋಟೆ, ಬಿಜಾಪುರ ಇಲ್ಲೆಲ್ಲ ರೈತ ಸಂಘಟನೆದೊಳಗೆ ಇದ್ರ ಬಗ್ಗೆ ಸಾಕಷ್ಟು ಅಭ್ಯಾಸ ಮಾಡಿದಾರ. ಅದಕ್ಕೆ ಅವ್ರಿಗೆ ನಾವ್ ಎಷ್ಟ್ ಕೇಳಾಕ್ತೇವ್ ತಮ್ಮಣ್ಣ? 3,500 ಕೇಳಾಕ್ತೇವ್, ತಪ್ಪೇನಾ ಅಂತ ಹೇಳಿ ಯಾವ್ದೊಂದ್ 2 ಟಿವಿ ಒಳಗ ಉಪ ಉತ್ಪನ್ನಗಳು ಹಿಡ್ಕೊಂಡು ಏನು ನೀವು ಎಥನಾಲ್ಗಳನ್ನ ಏನ್ ತಯಾರು ಮಾಡತ್ತೀರಿ, ಸಕ್ಕರೆ ತಯಾರು ಮಾಡತ್ತೀರಿ, ಬಗ್ಯಾಸ್ ತಯಾರು ಮಾಡಿದ್ರಿ, ಅದ್ರದ್ದು ಎಷ್ಟು ರೇಟ್ ಆಗೈತಿ ಗೊತ್ತ? 14,000 ರೂಪಾಯಿ ಉತ್ಪನ್ನ ಬರ್ತಕ್ಕಂಥದ್ದು ಬರೀ ಟಿವಿ ಒಳಗೆ ನೋಡಿದ. ನಾನ್ ತಕ್ಕ 22 27,500 ರೂಪಾಯಿ ಉತ್ಪಾದನೆ ಬರ್ತೈತೆ ಅಂತ ನನ್ನ ತಕ್ಕ ಲೆಕ್ಕದಾರ. ಹೌದು, ಅದನ್ನ ನೋಡಿದೇನೆ, ಅದು ಗೊತ್ತದ, ಅದೊಂದು ಬಹಳ ಇನ್ಕಮ್ ಅದ. ಅಂತದಷ್ಟು ಈ ಆದ್ರೂ ಈ ನಮ್ಮ ಕೃಷಿಗೆ ಮತ್ತೆ ನಮ್ಮ ರೈತರಿಗೆ ಕೊಡದೇ ಇರೋದೊಂದು ಬಹಳ ಒಂದು ಚಿಂತನೆ ಮಾಡ್ಬೇಕಾದ ವಿಷಯ ಸರ್. ಇವತ್ತಿನ ಕಡಿಮೆ ಖರ್ಚಾಗತ್ತಿಲ್ಲ. ಸುಮಾರು 1 ಎಕರೆ ಲಾವಣಿ ಮಾಡಿ ಇವತ್ತು ಕಟಾವ್ ಮಾಡಿ ನಾವು ಕಳಿಸ್ಬೇಕಂದ್ರ ಸುಮಾರು ನಾವ್ ಲೆಕ್ಕ ತೆಗಿತೇವೆ. ಈಗ 60,000 ರಿಂದ 70,000 ಮ್ಯಾಲೆ ಇವತ್ತು ಖರ್ಚು ಬರಾಕತ್ತೈತಿ. 40 ಟನ್ ಈಗ ಎವರೇಜ್ ಇರೋದು 25 ಈಗ 30ಕ್ಕೆ ಬಂದದ್ರಿ ಅದು. ಇವತ್ತು ಅದು ಬಂದ್ಮೇಲೆ 40 ಟನ್ನಿಗೆ ನಾವು ಹಿಡ್ಕೊಂಡ್ರು ಸಹಿತ 3,000 ಆದ್ರ 1,20,000 ಆಕೈತಿ. ಅದ್ರಾಗ 70,000 ನೀವು ತೆಗದ್ರ ಉಳಿತದ ಏಟ್ರಿ? 60,000 ರೂಪಾಯಿ ಉಳಿತೈತಿ. ಮುಂದಿನ ವರ್ಷ ತನಕ ಮತ್ತೆ ನಾವು ಲಾವಣಿ ಮಾಡ್ಬೇಕು, ಮತ್ತೆ ಕಬ್ಬು ಕಳಿಸ್ಬೇಕಾರ 70,000 ಹೋಗೈತಿ, 60,000 ರೂಪಾಯಿ ಉಳಿತೈತಿ. ಮತ್ತ್ 10,000 ರೂಪಾಯಿ ಎಲ್ಲಿ ತರ್ಬೇಕು ರೈತರು? ಸಕ್ಕರೆ ಕಾರ್ಖಾನೆಗಳು ಮಾಲೀಕದವರು, ಬೇರೆ ಬೇರೆ ಶುಗರ್ ಫ್ಯಾಕ್ಟರಿ ಮಾಡಿದವರು, ಬೇರೆ ಬೇರೆ ದಂಧೆಗೆ ಮಾಡಿದಂತವ್ರು ಒಂದಿದ್ದದ್ 2 ಮಾಡ್ಕೊಳತಾರ. ಮಾಡ್ಲಿ, ಅವ್ರ ಏನ್ ನೋಡ್ರಿ ಮಾಡ್ತಾರ. ಅವ್ರ ಜನರಿಗೆ, ರೈತರಿಗೆ, ಕಲ್ತ ಮಕ್ಕಳಿಗೆ ಉದ್ಯೋಗ ಕೊಡ್ತಾರ, ಖುಷಿ ಐತ್ರಿ. ಅವ್ ಕಾರ್ಖಾನೆಗಳು 10 ಬಿಟ್ಟು 20 ಮಾಡ್ಕೊಳಕ್ ಏನ್ ಖುಷಿ ಇಲ್ಲ ಆತ ಇಲ್ರಿ. ಆದ್ರ ರೈತನ ಪರಿಸ್ಥಿತಿ ಉರ್ಲ್ ಹಾಕೊಳ್ಳೋದು ಬಂದೈತಿ. ಇವತ್ತು ಅವಂದ್ ಏನಾರ ಹೆಚ್ಚೈತಂದ್ರೆ ಈ ನೌಕರಸ್ಥರದ್ರಿ 12% ಏನಿತ್ರಿ ಉದ್ಯೋಗ ಭತ್ಯೆ, ಅವ್ರ ತುಟಿ ಭತ್ಯೆ ಇತ್ತು. ಇವತ್ತ 2025 54% ಅವ್ರಿಗೆ ತುಟ್ಟಿ ಭತ್ಯೆ ಕೊಡಾತೀರಿ. ನಮಗೇನ್ ತುಟ್ಟಿ ಆಗಿಲ್ಲ ಅಂದ್ರೆ ಗೊಬ್ಬರ ತುಟ್ಟಿ ಆಗೈತಿ, ನೀರ್ ಹಾಸೋಕ್ ತುಟ್ಟಿ ಆಗೈತಿ, ನಿರ್ವಹಣೆ ತುಟ್ಟಿ ಆಗೈತಿ. ರಾತ್ರಿ 12 ಗಂಟೆಗೆ ನೀರ್ ಹಾಸಕ್ ಹೋಗ್ಬೇಕು, ಹಾವ ಚೋಳ ಕಟ್ಸ್ಕೊಂಡು. ಇವತ್ತ ರೈತರಿಗೆ ಯಾವ್ದ ತೊಂದ್ರೆ ಇಲ್ಲ. ಎಲ್ಲವೂ ಕೂಡ ಹೆಚ್ಚಾದಾಗ ಮೊದಲ ಸಂಕೇಶ್ವರ ಸಕ್ಕರೆ ಕಾರ್ಖಾನೆ ಒಳಗೆ 1 ಟನ್ ಕಬ್ಬ್ ಮಾರ್ರ 1 ತೊಲಿ ಬಂಗಾರ ಬಂದ ಮತ್ 70-80 ರೂಪಾಯಿ ಕಿಶೆದಾಗ ರೊಕ್ಕ ಉಳಿತಿದ್ದು. ಇವತ್ತು ಎಷ್ಟ್ ಹೊಲ ಮಾರ್ಬೇಕು ಹೇಳ್ರಿ? ಒಂದ್ ತೊಲಿ ಇದು ಬಂಗಾರ ತಗೋಬೇಕಾರ ಅವ್ರದ್ದು ಏನ್ ಪರಿಸ್ಥಿತಿ ಆಗ್ತೈತಿ ಅನ್ನೋದು ನೀವು ಅರ್ಥ ಮಾಡ್ಕೊಲಿಲ್ಲ ಅಂದ್ರ ಈ ಸಲ ಸ್ವಲ್ಪ ನಮಗೂ ಇಟ್ಟು ಕೆಟ್ಟ ಅನಿಸ್ತೈತಿ. ಒಂದ್ ಪೇಪರ್ದಾಗ ಕಳೆದ 3 ತಿಂಗಳ ಹಿಂದ್ ಪೇಪರ್ದಾಗ ನೋಡಿದೀನಿ, 2024-25 ರೈತರ ಆತ್ಮಹತ್ಯೆ ಏಟೈತಿ ಅಂದ್ರೆ 900 ಐತಿ ಬರೇ ಕರ್ನಾಟಕದೊಳಗ. ಇದು ಏನ್ ನಿಮಗೆ ನೀವು ನೋಡ್ರಿ, ಯಾರ ಮ್ಯಾಲ ಇವತ್ತು ನೀವು ಸರ್ಕಾರ ನಡೆಸ್ತೀರಿ? ಇವತ್ತ ಹೆಚ್ಚಿಗೆ ಟ್ಯಾಕ್ಸ್ ಕೊಡ್ತಕ್ಕಂಥ ರೈತರು ನಾವು ಎಷ್ಟು ಟ್ಯಾಕ್ಸ್ ಕೊಡ್ತೀವ್ರಿ? ಒಂದೊಂದ್ ಬೆಳಿಗ್ಗೆ ಒಂದ್ ಹತ್ತಿಗೆ 6,000-7,000 ಟ್ಯಾಕ್ಸ್ ಕೊಡ್ತೀವಿ. ಈ ಉದ್ಯೋಗಸ್ಥರು ಕಾರ್ಖಾನೆದೊಳಗೆ ಒಂದ್ಸಲ ಪೆನ್ ಮಾಡ್ರಿ, ಒಂದ್ಸಲ ಮೊಬೈಲ್ ಮಾಡ್ರಿ ಅಂದ್ರೆ 1 ಸಲ ಟ್ಯಾಕ್ಸ್ ಕೊಡ್ತಾರ. ನಾವು 4, 3, 4, 5, 6, 7 ಸಲ ಟ್ಯಾಕ್ಸ್ ಕೊಡ್ತಕ್ಕಂಥ ರೈತರು. ಜಾಸ್ತಿ ನಮ್ ಟ್ಯಾಕ್ಸ್ ಸರ್ಕಾರಕ್ಕೆ ಬರ್ತದ. ಸರ್ಕಾರ ಅದರಿಂದ ನೀವು ಸರ್ಕಾರ ನಡ್ಸಾಕತ್ತೀರಿ ಅಂತಕ್ಕಂಥದನ್ನ ಆಲೋಚನೆ ಮಾಡ್ಬೇಕು. ಒಂದ್ ವೇಳೆ ಅವರು ನೀವು ಈಗ ಅಂದ್ರಲ್ಲ ಸಿಎಂ ಅವರು ಕೊಡಕ್ಕಾಗಲ್ಲ ಅಂದ್ರು, ಯಾರು ಕೊಡ್ಲಿಲ್ಲ ಅಂದ್ರು, ಕೆಲವೊಂದು ಲೀಡರ್ಗಳು ಬರ್ಲಿಲ್ಲ ಅಂದ್ರ ಈಗ ಇದು ಆಂದೋಲನ ಹೆಂಗ್ರಿ? ಇದು ಇಲ್ಲೇ ಮುಗಿಸ್ತಾರೋ ಹೆಂಗ? ಮನಗಳು ತಾವು ಇದನ್ನ ಬಹಳ ನಿಜವಾದಂತ ಏನ್ ಬೇಕಾದಂತ ತಾವು ಕೇಳಿದಾರೆ. ಇವತ್ತು ಇದ್ರೊಳಗೆ ಒಂದನ್ನ ಎಕ್ಸ್ಟ್ರಾ ಹೇಳ್ತಾನೆ. ನೀವು ಕೇಳಿದ್ಬಿಟ್ಟು ಏನಂದ್ರ ಮಾನ್ಯ ಪ್ರಧಾನ ಮಂತ್ರಿಗಳು ಈಗೇನು FRP ಮೊದಲು 8.5 ಇದ್ದದ ಈಗ 10.5 2 ಕಟಾವ್ ಮಾಡಿದಾರೆ. ಒಂದ್ ಪಾಯಿಂಟಿಗೆ 34 ರೂಪಾಯಿ ಆಗ್ತದ್ರಿ. ಈಗ 2.25 ನಮ್ಮನ್ನ ಹೊಡೆದಿರಿ. ಬರೀ 2.25 ಅಂದ್ರೆ 2 ಪಾಯಿಂಟಿಗೆ ಇವತ್ತ 340 ರೂಪಾಯಿ ಇವತ್ತ FRP ಘೋಷಣೆ ಮಾಡಿದಾರೆ. ಅದನ್ನ ಸುಮಾರು ಅದಾವ ಬರೀ 2 ಪಾಯಿಂಟ್ ಆದ್ರ 680 ರೂಪಾಯಿ ಆಕೈತಿ. ಇಲ್ಲೇ ನಮ್ ಕಳ್ತನ ಆಗೈತ್ರಿ ಈಗ 680 ರೂಪಾಯಿ. ಇದನ್ನ ನೀವು ಸರಿಯಾದಂತ ಲೆಕ್ಕ 8.5ಗೆ ಮೊದಲು ಏನಿತ್ತು ಹಾಟ್ ತಂದಿಟ್ರೆ ನಮ್ 3,500-4,000 ರೂಪಾಯಿ ಕೊಡ್ಬೋದು ನೀವು. ಇಲ್ಲೇ ಬರೇ ಏನಿಲ್ಲ ಜಗಳಿಲ್ದ ಆರಾಮಾಗಿ ಅದು ಇರ್ಲಿ. ಬರೇ ನಾವ್ ಇದೇ ತಾವು ಮುಂದ ಈ ಆಂದೋಲನ ಯಾವ ರೀತಿ ಹೋದತ್ತು, ಹೆಂಗ ನೀವು ಮುಂದೆ ಹೆಂಗ್ ಮಾಡೋರು? ಇವತ್ತ ಅವ್ರು ಒಪ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ ಅಂತ ಕೇಳಾಕತ್ತಾರ. ಇವತ್ತ ಮಾನ್ಯ ಮುಖ್ಯಮಂತ್ರಿಗಳೇ,
ಮಾನ್ಯ ಸಕ್ಕರೆ ಸಚಿವರು ಯಾರ ಇರ್ಲಿ 224 ಮಂದಿ MLA ಅದಾರ, 24 ಮಂದಿ MP ಅದಾರ, ಇವತ್ತ MLC ಅದಾರ. ಇವ್ರೆಲ್ಲರಿಗೂ ಕೂಡ ನಾನು ಏನು ವಿನಂತಿ ಅಂದ್ರ, ರೈತರು, ಕರ್ನಾಟಕದ ರೈತರು ಮಹಾರಾಷ್ಟ್ರಕ್ಕೆ ಕಬ್ಬು ಕಳಿಸ್ತಾರ 3650 ರೂಪಾಯಿ ಬಿದ್ರಿ ಫ್ಯಾಕ್ಟ್ರಿ ಕಳಿಸ್ತಾರ. ಎರಡನೇದಂದ್ರ ಅಲ್ಲಿ ರಗಡ್ ಸಕ್ಕರೆ ಕಾರ್ಖಾನೆ ಈ ಸಲ ಕಬ್ಬಿನ ಉತ್ಪಾದನೆ ಬಹಳ ಕಡಿಮೆ ಐತಿ. ಇವತ್ತ ನಾವು ರೈತರು ಗಟ್ಟಿ ಆತು ಅಂದ್ರ ನಿಮ್ ಕಬ್ಬು ಕೊಡ್ಲಿಲ್ಲ ಅಂದ್ರ ಬರೇ ನಿಮ್ದು ಏನಿದೆ 5,000 ರೂಪಾಯಿಗಿಂತ ಹೆಚ್ಚು ಇವತ್ತ ಏನ ಟ್ಯಾಕ್ಸ್ ಇವತ್ತ ಕೇಂದ್ರಕ್ಕ ನಿಮಗ ಏನ್ ಬರ್ತೈತಿ, ಇವತ್ತ ಆ ಟ್ಯಾಕ್ಸ್ ಎಲ್ಲ ಚೊಕ್ಕೇಲಿ ಹೋಗೈತಿ, ಮಹಾರಾಷ್ಟ್ರಕ್ಕೆ ಹೋಗ್ತದ. ಕಬ್ಬು ಬಹುತೇಕ ರೈತರಿಗೆ ಕಳ್ಸಾಕ್ತಾರ. ನಾವ ಬೇಡಪ್ಪ ಕೈ ಮುಗಿತೀವಿ, ಒಂದಿಷ್ಟು ತಡಿರಿ ಮಹಾರಾಷ್ಟ್ರಕ್ಕೆ ಕಳ್ಸ್ಬೇಡ ಅಂತ ಹೇಳಿ ಬಹಳ ರೈತರಿಗೆ ವಿನಂತಿ ಮಾಡ್ಕೊಂಡೇವು. ಆದ್ರೂ ಸಹಿತ ಕಬ್ಬು ಕಳದ ಈಗ ಮಹಾರಾಷ್ಟ್ರಕ್ಕೆ ಕಳ್ಸಿಕೊಡಾಕತ್ತಾರ. ಈಗ ಆಲ್ರೆಡಿ ರೀ ನಮ್ಮ ರೈತರ ಭಾಗದ ರೈತರು ನೀವು ಖಾಲಿ ಆಗ್ತೀರಿ. ನಮ್ಮ ನೀರ್ರಿ, ನಮ್ಮ ಭೂಮಿ, ನಮ್ಮ ವಿದ್ಯುತ್, ನಮ್ಮ ಶ್ರಮ ಇವತ್ತ ಸಂಪೂರ್ಣವಾದಂತ ಟ್ಯಾಕ್ಸ್ ನಮಗ್ ಚಿಂತೆ ಐತ್ರಿ. ನಮ್ಮ ಕರ್ನಾಟಕಕ್ಕೆ ಇರ್ಬೇಕಂತ ಹೇಳಿ ನಮಗೂ ಐತಿ. ಯಾಕಂದ್ರೆ ಕರ್ನಾಟಕದ ಹಣ ಉಣ್ತೀವಿ, ಇಲ್ಲಿ ಇರ್ತೀವಿ, ಬದುಕ್ತೀವಿ. ಮಹಾರಾಷ್ಟ್ರಕ್ಕೆ ಹೋದಾಗ ಟ್ಯಾಕ್ಸ್ ಅಲ್ಲಿ ಹೋಗೈತಿ 5,000 ರೂಪಾಯಿ ಟ್ಯಾಕ್ಸ್. ಆಮೇಲೆ 1 ಟನ್ ಮೊಲಾಸಿಸ್ ದಿಂದ 40 ಲೀಟರ್ ಮೊಲಾಸಿಸ್, ಅದ್ರೊಳಗಿನ ಶುದ್ಧ ಸ್ಪೀಟ್ ಬಂದ್ರ 10 ಲೀಟರ್ ಸ್ಪೀಟ್ ಬರ್ತೈತಿ. ಆರಾಮಾಗಿ ವ್ಯವಸ್ಥಿತ ಚಲೋ ಅಂತ ನೀರ್ ಹಾಕಿ ಮಾಡ್ರೆ 25 ಲೀಟರ್ ಮದ್ಯ ತಯಾರಾಕೈತಿ. 25 ಲೀಟರ್ ಮದ್ಯದ ರೇಟ್ ಇವತ್ತ 90 ml ಬಣಗಳ 90 ml ಇವತ್ತ 90 ml 80 ರೂಪಾಯಿ ಐತ್ರಿ. 90 ml 1 ಲೀಟರ್ ಇದಕ್ಕ 880 ರೂಪಾಯಿ ಆಗ್ತದ. 25 ಲೀಟರ್ಕ 22,000 ಆಕೈತಿ. ಉತ್ಪನ್ನಗಳಿಂದ ಸಣ್ಣ ಫ್ಯಾಕ್ಟರಿ ಇದನ್ನು ಏನಿಲ್ಲ 5,000ಕ್ಕಿಂತ ಹೆಚ್ಚು ಇವತ್ತು ಬರ್ತದ. 27,000 ರೂಪಾಯಿ ನಿಮ್ಗೆ ಏನು ಉತ್ಪಾದನೆ ಇವತ್ತು ಬರ್ತದಲ್ಲ, ಹಾಳಾಗಿ ಹೋಗ್ತೀರಿ ನೀವು, ಹಾಳಾಗಿ ಹೋಗ್ತೀರಿ. ಇದು ಮಹಾರಾಷ್ಟ್ರ ಸರ್ಕಾರ, ಪಕ್ಕದ ಗೋವಾ ಸರ್ಕಾರ, ಆಂಧ್ರಕ್ಕೆ ಅನುಕೂಲ ಆಕೈತಿ. ದಯಮಾಡಿ ಇದನ್ನ ನೀವು ಏನ್ ರಾಜಕಾರಣಿ ಅದಲ್ಲ ಅದಕ್ಕನ ಏನು 224 MLAಗಳು ನೀವು ಇದನ್ನೆಲ್ಲಾ ಈ ರಕ್ಷಣೆ ಮಾಡೋ ಸಲುವಾಗಿ ನಮ್ಮನ್ನ ಕಳಿಸಿದಾರ. 24 MP ಕಳಿಸಿದಾರ, ಇದನ್ನ ರಕ್ಷಣೆ ಮಾಡಕ್ ಕಳಿಸಿದಾರ. ಸುಮಾರು MLCಗಳು 70-80 ಮಂದಿ MLCಗಳು ಇದಾರೆ. ನಿಮ್ಗೆ ಎಲ್ಲರಿಗೂ ಕೂಡ ಇದನ್ನ ಕಾವಲ ಮಾಡಕ್ ಕಳಿಸಿದಾರ. ಇದನ್ನ ನೀವು ಅರ್ಥ ಮಾಡ್ಕೋರಿ. ಇದನ್ನ ಅರ್ಥ ಮಾಡ್ಕೊಂಡು ಇವತ್ತ ತಾವು ದಯಮಾಡಿ ಈಗೇನ ಸ್ವಚ್ಛಗದ್ದಿಯಲ್ಲಿ ನಾನು ಒಂದಿಟ ಬೇದ್ರು, ಮುಖ್ಯಮಂತ್ರಿನ ಬೇದ್ರ, ಅನ್ನದಾತ ಬೇದ, ನಮ್ ತಂದೆ ಬೇದ್ರ ಕೆಟ್ಟ ಅನಿಸ್ತದ ನಮಗ. ಸಿಟ್ಟು ಬರ್ತದ ಸರ್, ಸಿಟ್ಟು ಬರೋದಿಲ್ಲ. ಪಾಪ ಅವ್ರು ದುಡಿತಾರ ನಾವು ತಂದೆ ಸ್ಥಾನಗಳದಾಗ ನೀವು ನಮ್ಮವ್ರನ್ನ ನಿಮ್ಗೆ ಏನ್ ಬೇತೇವ ಅಂದ್ರೆ ನೀವು ತಪ್ಪು ತಿಳ್ಕೊಬೇಡ. ದಯಮಾಡಿ ಇದ್ರೊಳಗ ನಿಮ್ ಮ್ಯಾಲ ಇರ್ಸೆ ಇಲ್ಲ, ಬಿಜೆಪಿ ಮೇಲೂ ಇರ್ಸೆ ಇಲ್ಲ, ಕಾಂಗ್ರೆಸ್ ಮೇಲೆ ಇರ್ಸೆ ಇಲ್ಲ, JDS ಮೇಲೂ ಇರ್ಸೆ ಇಲ್ಲ. ನಮ್ದ ನಾವ್ ಏನ್ ಅನ್ನಕತ್ತೀವ ಅಂದ್ರ ಇದೆಲ್ಲಾ ಟ್ಯಾಕ್ಸ್ ಮಹಾರಾಷ್ಟ್ರಕ್ಕೆ ಹೋತಂದ್ರ ಈ ರೈತರ ಸೀಟಿಗೆದ್ದ ಈಗೇನ್ ಬಂದ್ ಮಾಡಿದ್ರಿ ಇಡೀ ಜಿಲ್ಲೆದೊಳಗ 1 ಸಕ್ಕರೆ ಕಾರ್ಖಾನೆ ಚಾಲು ಇಲ್ರಿ, 29 ಸಕ್ಕರೆ ಕಾರ್ಖಾನೆಗಳದಾವ. ಅರ್ಥ ಮಾಡ್ಕೋ ದಯಮಾಡಿ. ಮಹಾರಾಷ್ಟ್ರಕ್ಕೆ ಕಬ್ಬು ಹೊಂಟೈತೆ, ನಾವೇನ್ ಬಾಳ ಅದಾರ ಅವ್ರಿಗೆ ಯಾಕೆ ಬಂದ್ ಮಾಡಿ ವಿನಂತಿ ಮಾಡ್ಕೊಂಡ್ರೆ ಕಳಿಸಿ ಬಿಡಪ್ಪ ನೀವು ರೈತರು ಮಹಾರಾಷ್ಟ್ರಕ್ಕೆ ಹೋಗ್ಲಿ ಅಂತ ಹೇಳಿ ಹಿಂಗ ಚಳವಳಿ ಮಾಡ್ಕೊತ ಹೋಗ್ತೀವಿ ನಾವು. ನಮಗೇನ್ ತೊಂದರೆ ಆಗಂಗಿಲ್ಲ. ಒಂದ್ ಕಬ್ಬು 15 ದಿವಸ ರಗಡ ಮೊದಲೆಲ್ಲ ಚೌಕ ಕಾರ್ಖಾನೆಗಳು ಕಡಿಮೆ ಇದ್ದಾಗ 3-6 ತಿಂಗಳು ನಾವು ಕಾದ ಕಬ್ಬು ಕಳಿಸಿದೇವ. ವಜನ್ ಬರ್ತದ, ರಿಕವರಿ ಹೆಚ್ಚು ಬರ್ತೈತಿ, ಅನುಕೂಲ ಆಕೈತಿ. ಅಲ್ಲಿ ಹೋಯ್ತಾರ ಮಹಾರಾಷ್ಟ್ರದಾಗ ಈಗ ಚಳವಳಿ ನಡೆದ. ಈಗ ಅಷ್ಟೇ ಏನೋ ತೊಂದರೆ ಐತಿ. ಅಲ್ಲಿ ರಾಜು ಶೆಟ್ಟಿ ಅವರು 3,750 ರೂಪಾಯಿ ಕೇಳಿದಾರ. ಇದಕ್ಕೆ 3,650 ರೂಪಾಯಿ 100 ರೂಪಾಯಿ ಅವ್ರಿಗೆ ಫರಕ್ ಐತಿ. ಒಪ್ಪಂದ ಆತಂದ್ರ ಹೋಗ್ಬಿಡ್ತೈತಿ ಎಲ್ಲ ಮಹಾರಾಷ್ಟ್ರಕ್ಕೆ. ಮೊನ್ನೆ ರಾಜು ಶೆಟ್ಟಿ ಅವರು ಕರ್ನಾಟಕದಾಗ ಬಂದ್ ಹೇಳಿದಾರ ಭಯ ಪಡ್ತು ಅಂತ ಹೇಳ್ರಿ. ಯಾರ್ದ್ರಿ? ಮಹಾರಾಷ್ಟ್ರದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಕಾಲ್ ಬಿದ್ದು ನಾ ಹೇಳ್ತಾನು ಕರ್ನಾಟಕದ ಈ ಸಲ ಎಲ್ಲಾ ಕಬ್ಬು ನಾವು ಓದ್ಬಿಡು ಅಂತ ಹೇಳಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರ. ಅವ್ರು ಏನಾದಿತ್ತು ಅನ್ನೋದು ಅರ್ಥ ಮಾಡ್ಕೋರಿ ನೀವು ದಯಮಾಡಿ. ನನಗೂ ಜವಾಬ್ದಾರಿ ಐತೆ, ಸರ್ಕಾರದ ಒಂದು ಭಾಗದನ್ನ ಇವತ್ತು. ಮುಖ್ಯಮಂತ್ರಿಗಳು ನನ್ನ ವಿನಂತಿ ಇಷ್ಟ, ಇದನ್ನ ತಿಳ್ಕೊಡ್ರಿ, ಅರ್ಥ ಮಾಡ್ಕೊಡ್ರಿ. ನಾಳೆ ಏನ್ ಸಕ್ಕರೆ ಕಾರ್ಖಾನೆಗಳ ಜೊತೆ ಮಾತಾಡತ್ತೀರಿ, ನಾವು ರೇಡಿಯೋ ಸರಿಯಾಗಿ ಮಾತಾಡ್ಕೊಂಡು ಇತ್ಯರ್ಥ ಮಾಡ್ರಿ. ಈ ತೊಂದರೆ ಆಗ್ಲಾರ್ದ ಉಳಿಸ್ರಿ, ಕರ್ನಾಟಕ ಉಳಿಸ್ರಿ ಅಂತಕ್ಕಂಥ ವಿನಂತಿ. ಓಕೆ ಸರ್, ಇವತ್ತು ಈಗ ಬಹಳ ಅಂದ್ರೆ ಟೋಟಲಿ 1 to all ಪಾಯಿಂಟ್ ಬಂದು ಇವ್ರೆಲ್ಲರಿಗೂ ಹೇಳ್ಬೇಕಾದ್ರೆ ನೀವು ಹೇಳಿದ್ರಿ. ನನಗನ್ಸೋ ಮಟ್ಟಿಗೆ ಈ ವಿಷಯ ನಿಮ್ಮ ಮಾತುಗಳು ಪ್ರತಿಯೊಬ್ಬ MLAಗೂ ಹೋಗಿ ಮುಟ್ಟಬೇಕಂತ ನಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ತೇನ್ರಿ. ಬಹಳ ಒಂದು ಒಳ್ಳೆ ವಿಚಾರ ನಮ್ಮ ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ಸ್ ಸರ್, ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮತ್ತು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.